ಈಶ್ವರಾನಂದನಾಥ ಸ್ವಾಮೀಜಿಗಳು. ಸೊ ಅವರು ದೇವಸ್ಥಾನದ ಒಳಗೆ ಹೋಗಿ ಬರ್ತಾ ಇದ್ದಂತೆಯೇ ಅಲ್ಲಿದ್ದಂಥ ಸಿಬ್ಬಂದಿಗಳು, ಆಡಳಿತ ವರ್ಗ ದೇವಸ್ಥಾನವನ್ನು ಸ್ವಚ್ಛ ಮಾಡಿದ್ರು ಅಂತ ಹೇಳಿ ಒಂದು ಸುದ್ದಿ ಆಗಿತ್ತು ಅವರು ಕೊಟ್ಟಂತ ಹೇಳಿಕೆಯಿಂದ. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಶ್ವರಾನಂದ ಸ್ವಾಮೀಜಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಜಾತಿ ವ್ಯವಸ್ಥೆ ಬಗ್ಗೆ ಬೇಸರದ ಮಾತುಗಳನ್ನಾಡಿದ್ದಾರೆ. ನಾವು ಕೆಳಜಾತಿ ಅಂತ ಪಡಸಾಲೆಯಲ್ಲಿ ಊಟಕ್ಕೆ ಹಾಕಿದ್ರು, ನಡುಮನೆ ಬಾಗಿಲು ಹಾಕಿ ಪಡಸಾಲೆಯಲ್ಲಿ ಕೂರಿಸಿದ್ರು. ನಮ್ಮ ಜೊತೆಗಿದ್ದ ಓರ್ವ ಸ್ವಾಮೀಜಿಯನ್ನ ಪ್ರಸಾದಕ್ಕೆ ಕರೆದೆ, ಆದರೆ ನಮ್ಮ ಜಾತಿಯವರಲ್ಲ ಅನ್ನುವ ಕಾರಣಕ್ಕೆ ಅವರು ಬರಲಿಲ್ಲ. ಕನಕ ಪೀಠದ ಹೊಸದುರ್ಗ ಶಾಖಾ ಮಠ ಪೀಠಾಧಿಪತಿ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನಕ ಪೀಠದ ಹೊಸದುರ್ಗ ಶಾಖಾ ಮಠ ಪೀಠಾಧಿಪತಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿ. ಎಲ್ಲರೂ ಒಂದು ಮನೆಗೆ ಪ್ರಸಾದಕ್ಕೆ ಹೋದ್ವಿ. ನಮ್ಮ ಜೊತೆಗೆ ಭಾಳ ಜನ ಆತ್ಮೀಯ ಸ್ವಾಮೀಜಿಯವರಿದ್ದಾರೆ. ಎಲ್ಲ ಸಮುದಾಯದ ಸ್ವಾಮೀಜಿ ನಮ್ಮ ಜೊತೆಗೆ ಆತ್ಮೀಯವಾಗಿದ್ದಾರೆ. ನಾವೆಲ್ಲ ಒಟ್ಟಿಗೆ ಆ ಮನೆಗೆ ಪ್ರಸಾದಕ್ಕೆ ಹೋದ್ವಿ. ನಿಮಗೆ ಹಳ್ಳಿ ಮನೆ ನಿಮಗೆ ಗೊತ್ತಿದೆ, ಬಹುತೇಕ ಇಲ್ಲಿ ಬಂದಂಥವ್ರಿಗೆ. ಪಡಸಾಲೆ, ನಡು ಮನೆ, ಅದಾದಮೇಲೆ ಅಡುಗೆ ಕೋಣೆ, ಅದಾದಮೇಲೆ ಬಚ್ಚಲು ಮನೆ, ಅದರಿಂದ ಕೇಗೆ ಹಿಂಬಾಗ್ಲು. ಸರಿ, ನಮ್ಮನ್ನು ಪಡಸಾಲೆಯಲ್ಲೇ ಕೂಡಿಸಿದ್ರು. ನಾವು ಯಾಕೆ ನೋಡ್ಬೇಕು? ನಾವು ಪ್ರಸಾದ ಕೊಟ್ಟರು ಸಾಕಲ್ವೇ? ಹಸಿವು ಬೇರೆ ಆಗಿದೆ. ಪಡಸಾಲೆಗೆ ವ್ಯವಸ್ಥೆ ಮಾಡಿದ್ರು. ನಡು ಬಾಕ್ಲು ಹಾಕಿದ್ರು. ನಾವು ಕೇಳಿದ್ವಿ ಅವ್ರನ್ನ, ಅಲ್ಲಿ ಸ್ವಾಮಿಗಳಿಗೆ, ಅಪ್ಪ ನಾನು ಕೈಕಾಲು ತೊಳಿಬೇಕು, ಎಲ್ಲಿ ತೊಳ್ಕೊಳ್ಳಿ ಅಂತ. ಬುದ್ಧಿ ಹಿಂದೆಗಡೆಯಿಂದ ಹೋಗ್ಬೇಕು ಅಂದರು. ನಾನು ನಡು ಮನೆ ಬಾಕ್ಲು ಮುಚ್ಚಿದ್ರೆ ಹಿಂಗೆ ಯಾಕೆ ಹೋಗ್ಬಾರ್ದು? ಆಯ್ತು ಬಿಡಪ್ಪ ಅಂತೇಳಿ ನಾನು ಹಿಂದೆಗಡೆಯಿಂದ ಹೋಗಿ ನಾವೆಲ್ಲ ಕೈಕಾಲು ತಕ್ಕೊಂಡು ಪ್ರಸಾದ ಕೂತ್ಕೊಂಡ್ವಿ. ನಮ್ಮ ಜೊತೆಲಿ ಇದ್ದಂಥ ಸ್ವಾಮಿಗಳಿಗೆ ಕೇಳಿದೆ, ನೀನು ಬಾರಪ್ಪ ನಮ್ಮ ಜೊತೆ ಪ್ರಸಾದ ಮಾಡು. ಇಲ್ಲ, ನನಗೆ ಯಾಕೋ ಹೊಟ್ಟೆ ಸರಿಯಿಲ್ಲ, ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ. ನಾವು ಹೌದೇನೋ, ಹೊಟ್ಟೆ ಸರಿ, ನಾವು ಅವ್ರಿಗೆ ಯಾಕೆ ನಾವು ಒತ್ತಾಯ ಮಾಡಬೇಕು ಅಂಥೇಳಿ ನಾವು ಪ್ರಸಾದ ಮಾಡ್ತಾ ಇದ್ದೀವಿ. ಆ ನಡುಮನೆ ಬಾಕ್ಲಲ್ಲಿಂದ ಒಳಗಿಂದ ಒಂದು ಶಬ್ದ ಬರೋಕ್ಕೆ ಶುರುವಾಯಿತು. ಕಟ 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 ಅಂತ ಶಬ್ದ ಶುರುವಾಯಿತು. ನಮಗೆ ಅನಿಸ್ತು. ಅದಕ್ಕೆ ಮುಂದೆ ಕೇಳಿದ್ದೇವೆ ಅವ್ರನ್ನ, ಸ್ವಾಮಿಗಳನ್ನ, ಈ ಬಾಕ್ಲು ಯಾಕೆ ಮುಚ್ಚಿದ್ದಾರೆ ಅಂತ. ಇಲ್ಲ, ಅವ್ರು ಯಾರು ಊರಲ್ಲಿಲ್ಲ, ಎಲ್ಲ ಹೋಗಿದ್ದಾರೆ ಅಂತ. ಇರ್ಬೋದೇನೋ ಆ ಕಡೆ. ನೋಡಿ, ಈಶ್ವರಾನಂದ ಸ್ವಾಮೀಜಿಗಳು ಕೇವಲ ಇಷ್ಟೇ ವಿಚಾರವನ್ನು ಹೇಳಿಲ್ಲ. ನಾವು ಕುರುಬರಾಗಿ ಹುಟ್ಟಿದ್ದೇ ತಪ್ಪ, ಗೊಲ್ಲರಾಗಿ ಹುಟ್ಟಿದ್ದೇ ತಪ್ಪಾಯ್ತಾ ಅಂತೇಳಿ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ನನಗೆ ಇನ್ನು ಮುಂದೆ ಈ ಮಠಕ್ಕೆ ಹೋಗಬಾರ್ದು ಅನ್ನಿಸ್ತು, ಈ ಸ್ವಾಮೀಜಿ ಜೊತೆ ಸಂಪರ್ಕ ಇಟ್ಟುಕೊಳ್ಬಾರ್ದು ಅಂತ. ಮಠಗಳು, ಮಠಾಧೀಶರು ಬದಲಾವಣೆ ಆಗದೆ ಹೋದರೆ ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಇದೆ ಅಂದರೆ ಬಸವಣ್ಣ ಮಾತುಗಳು ಎಲ್ಲಿ ಹೋಯ್ತು ಅಂತೇಳಿ ಪ್ರಶ್ನೆನ ಕೂಡ ಮಾಡಿದ್ದಾರೆ. ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಲ್ಲಿಗೆ ಹೋಗಬಾರ್ದು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಕನಕ ಪೀಠದ ಹೊಸದುರ್ಗ ಶಾಖಾ ಮಠ ಪೀಠಾಧಿಪತಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿ. ಈ ಅಡುಗೆ ಮನೆಗೆ ಹಾಸಿ ಬಚ್ಚಲ ಮನೆಗೆ ಹೋಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತಲ್ಲ ಮನೆ. ಗೊತ್ತಾಯ್ತು ನಿಮಗೆ? ಓಹೋ, ಇದು ಇಲ್ಲೋ ನಡೀತಾ ಇದೆ, ಈ ಪ್ರಸ್ತಾಪ ಮಾಡೋದು ಬೇಡ ಅಂತೂ ಹೊಟ್ಟೆ ಅನ್ನ ಹಾಕಿದ್ದಾರೆ, ಎಲ್ಲರೂ ಪ್ರಸಾದ ಮಾಡಿಬಿಟ್ಟಿದ್ದೀವಿ ಅಂಥೇಳಿ ಮೌನವಾಗಿ ನಾವು ಹೊರಗೆ ಬಂದ್ವಿ. ಯಾರೋ ಇಬ್ಬರು ದಂಪತಿಗಳು ಬಂದು ಆ ಸ್ವಾಮಿಗಳನ್ನ ಮನೆ ಪೂಜೆ ಕರೆದ್ರು. ಸಲೀಸಾಗಿ ಹೋಗ್ಬಿಡೋದು ಅವರು ಅವ್ರ ಮನೆಗೆ. ನನ್ನ ಜೊತೆಗೆ ಪ್ರಸಾದ ಕರೆದಾಗ ಹೊಟ್ಟೆ ಸರಿಲ್ಲ ಅಂತ ಅವ್ರು ಯಾರು ಬಂದು ಕರೆದ ತಕ್ಷಣ ಇದು ಸಲೀಸಾಗಿ ಹೋಗ್ಬಿಡೋದ ಅವ್ರ ಮನೆಗೆ, ಜಾತಿಯವರು ಕರೆದನ್ನ ಕಾರಣಕ್ಕಾಗಿ. ಆಮೇಲೆ ನಮಗನ್ನಿಸ್ತು, ಇನ್ನು ಮುಂದೆ ಈ ಮಠಕ್ಕೆ ಈ ಮಠ ಸ್ವಾಮಿಗಳ ಜೊತೆಗೆ ಯಾವುದೇ ಸಂಪರ್ಕ ಇಟ್ಕೊಳ್ಬಾರ್ದು, ಆ ಮಠಕ್ಕೆ ಹೋಗಬಾರ್ದು ಅಂಥೇಳಿ ಇವತ್ತವರು ಕೂಡ ಆ ಮಠಗಳಿಗೆ ನಾವು ಹೋಗೋದಿಲ್ಲ. ಎಲ್ಲರೂ ಒಂದು ಮನೆಗೆ ಪ್ರಸಾದಕ್ಕೆ ಹೋದ್ವಿ. ನಮ್ಮ ಜೊತೆಗೆ